ಗೊತ್ತಿದ್ದ ವಿಷಯ ಅದ ಅಥವಾ ಅವ್ರ ಫ್ಯಾಮಿಲಿಗೆ ಗೊತ್ತಿದ್ದ ವಿಷಯ ಅದ, ಗೊತ್ತಿದ್ದು ಅವ್ರು ಹೋರಾಟ ಮಾಡ್ತಾಯಿದ್ದಾರೆ. ಮತ್ತು ಅದರಲ್ಲೂ ಒಂದು ಮಾತನ್ನು ಮಾತಾಡ್ತಾರೆ, ಇದೆಲ್ಲ ನಮಗೆ ಸಂಬಂಧಿಸಿದಲ್ಲಪ್ಪ. ನಾವು ಇದಷ್ಟೇ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾಟಕ ಮಾಡೋರು ಅಷ್ಟೇ. ನಾವು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ನಿರ್ಮಾಪಕರು, ಶಾಸಕ ಭಾಷಣ ಜಾರಕಿಹೊಳಿ ಅವರು ನಿರ್ದೇಶಕರಾಗಿದ್ದಾರೆ. ಅವರಿಬ್ಬರು ಹೆಂಗೆ ಹೇಳ್ತಾರೆ ಹಂಗೆ ನಟನೆ ಮಾಡೋರಲ್ಲಪ್ಪ ನಾವು ಅಂತ ಹೇಳ್ತಾರೆ. ಇನ್ನೂ ಅವ್ರು ಅಖಾಡಕ್ಕೆ ಇಳಿದಿಲ್ಲ, ಇಳಿದ ಬಗ್ಗೆ ಹೇಳ್ತಾರೆ ಮಾಡ್ತೀವಿ ನಾವು ಅಂತ ಹೇಳ್ತಾನೆ ನಿಧಾನಕ್ಕೆ ಇವರು ಸಹಿತ ಈ ಒಂದು DCC ಬ್ಯಾಂಕಿನ ಕಬ್ಜೆ ತೊಗೊಳ್ಬೇಕಂತ ಪ್ರಯತ್ನ ನಡೆಸ್ಯಾರ. ಒಟ್ಟಾರೆಯಾಗಿ ಈ ಎಲ್ಲ ಚಿತ್ರ ನೋಡಿದಾಗ ಲಕ್ಷ್ಮಣ ಸವದಿ ಅವ್ರ ಬೆನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅದ್ರ ಹಿಂದೆ DKC ಅವರು ಇಲ್ಲಿ ಬೆಳಗಾವಿ ರಾಜ್ಯದಲ್ಲಿ ಕೈ ಆಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಸಿದ್ದರಾಮಯ್ಯರ ಹಿಡಿತಕ್ಕೆ ತರಬೇಕಾಗಿದ್ರೆ ಸತೀಶ್ ಅವ್ರನ್ನ ಇಲ್ಲಿ ಬೆಳಗಾವಿ ಕ್ಷೇತ್ರಕ್ಕೆ ಸೀಮಿತ ಮಾಡಿ ಬೆಳಗಾವಿಯ ಕ್ಷೇತ್ರ ತಮ್ಮ ಸುಪರ್ ತೆಗೆದುಕೊಂಡು ತಮ್ಮವ್ರ ಮೂಲಕ ಒಂದು ರಾಜಕೀಯ ಮಾಡಬೇಕು ಅನ್ನೋದು DKC ಅವ್ರ ತಂತ್ರದ. ಅದಕ್ಕೆ ಇವರು ಪ್ರತಿತಂತ್ರ ಮಾಡ್ತಾ ಇದ್ದಾರೆ. ಇವರೇನು ಸಾಮಾನ್ಯರಿರಲ್ಲ, ನೋಡೋರು ಯಾರು ದಿಗ್ಗಜ ಥರ ಗೆಲ್ತಾರೆ ಅಂತೇಳಿ. ಯಾಕಂದ್ರೆ DKC ಅವರಿಗೆ ಮುಖ್ಯಮಂತ್ರಿ ಆಗೋ ಹಂಬಲ, ಅದೇ ಕಾರಣ ನಮ್ಮ ಸತೀಶ್ ಅವರಿಗೂ ಅದು ಬಿಡಬಾರದು ಅನ್ನೋ ಹಂಬಲ. 2022 ಏನಾಗ್ತದೆ ಆಗಲಿ ಅಂತ ಅವ್ರದ್ದು ಹಂಬಲ. ಅದ್ರ ಜೊತೆಗೆ ಅವೆಲ್ಲ ಆಗ್ಬೇಕಾದ್ರೆ ಬೇಸ್ ಬೆಳಗಾವಿ ಜಿಲ್ಲೆ ಅದನ್ನು ಹಿಡ್ಕೊಳ್ಳೋ ಸಲುವಾಗಿ ಅದರ ಬೇಸ್ DCC ಬ್ಯಾಂಕ್. ಯಾಕಂದರೆ ಹೆಚ್ಚು ರೈತರು ಇರೋರೆಲ್ಲ, ರೈತರು ಎಲ್ಲ ಸಮುದಾಯದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ಹೀಗಾಗಿ ಅವರು ತಮ್ಮ ಸುಪರಿ ತೊಗೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದರಲ್ಲಿ ಯಾರು ಯಶಸ್ವಿ ಆಗ್ಬೋದು? ನಮ್ಮ ಲಕ್ಷ್ಮಣ ಸವದಿನ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ ಅವರಿಬ್ಬರು ಒಂದಾಗ್ತಾಯಿದ್ದಾರೆ. ಅದ್ರ ಜೊತೆಗೆ ಕತ್ತಿಯವರು ಕೊಡ್ತಾಯಿದ್ದಾರೆ ಸುದ್ದಿದ ಅವ್ರ ಜೊತೆಗೆ. ಇವರೆಲ್ಲ ಕುಡ್ಕೊಂಡು ಏನೋ ಒಂದು ಪ್ಯಾನಲ್ ಒಂದೆಲ್ಲ ಒಂದು ಸುದ್ದಿಗಳು ಬರ್ತಾಯಿದ್ದಾವೆ. ಇದು ನಿಜನೋ ಸುಳ್ಳು ಕಾಲು ಹೇಳ್ಬೇಕಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ತೇಜ್ ಚಿತ್ರ ಸತ್ಯದ ಕೈಗಳನ್ನೇ ವಂದನೆಗಳು.